ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಫಸ್ಟ್ 3 ಮಂತ್ಸಲ್ಲಿ ಯಾವ್ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಮತ್ತು ಯಾವ್ಯಾವ ಫುಡ್ನ ಚೆನ್ನಾಗಿ ತೊಗೋಬೇಕು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ನನಗೆ ಗೊತ್ತಿರೋಷ್ಟು ಕೆಲವೊಬ್ಬರಿಗೆ ಪಾಪ ಹೇಳೋರು ಇರಲ್ಲ, ಯಾವ ಥರ ಊಟ ಮಾಡಬೇಕು, ಯಾವ ಥರ ಡಯಟ್ ಫಾಲೋ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನನಗೆ ಗೊತ್ತಿರೋ ಸ್ವಲ್ಪನಾದರೂ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್. ಫಸ್ಟ್ 3 ಮಂತ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಜಂಕ್ ಫುಡ್ಡು ಬಿಟ್ಬಿಡಿ. ಗೊತ್ತು ಇದು ತುಂಬ ಕಷ್ಟ ಅಂತ, ಅಂದರೆ ತುಂಬ ಜಂಕ್ ಫುಡ್ಗೆ ಅಡಿಕ್ಟ್ ಆಗೋರಿಗೆ. ನನಗೂ ತುಂಬ ಫಸ್ಟ್ 3 ಮಂತ್ಸ್ ತುಂಬ ಹಿಂಸೆ ಆಗ್ತಿತ್ತು. ಆಮೇಲೆ ಅದಾಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಫಸ್ಟು 3 ಮಂತ್ಸು ಪಿಜ್ಜಾ, ಬರ್ಗರ್ ಮತ್ತು ಚಾಟ್ಸು, KFC ಇವೆಲ್ಲ ಕಂಪ್ಲೀಟಾಗಿ ಬಂದ್ ಮಾಡಿಬಿಡಿ. ಯಾವ ಥರ ಫುಡ್ ಮಾಡಿರ್ತಾರೋ ಗೊತ್ತಿಲ್ಲ, ಎಷ್ಟು ದಿನದ ಟೀ ಕೊಡ್ತಾರೋ ಅದು ಗೊತ್ತಿಲ್ಲ. ಸೊ ಇದರಿಂದ ನಮ್ಮ ಮಗುಗೆ ತೊಂದರೆ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟಾಗಿ ಬಿಟ್ಬಿಡಿ. ಆದಷ್ಟು ನೀವು ಫ್ರೆಶ್ ಆಗಿರೋ ತರಕಾರಿ ಮತ್ತು ಹಣ್ಣುಗಳು, ಸೊಪ್ಪು ಈ ಥರ ಎಲ್ಲ ತಿನ್ನೋಕೆ ರೂಢಿ ಮಾಡ್ಕೊಳ್ಳಿ. ಯಾಕೆಂದರೆ ಇದರಿಂದನೇ ಹೊಟ್ಟೆಲಿ ಬೆಳೀತಿರೋ ನಮ್ಮ ಮಗುಗೆ ವೈಟಮಿನ್ಸ್ ಸಿಗೋಕ್ಕೆ ಅರ್ಧ ಕಾರಣ ಆಗೋದು. ಆ್ಯಂಡ್ ಡೋಂಟ್ ಸ್ಕಿಪ್, ಆ್ಯಂಡ್ ಇದನ್ನು ಬಿಡಲೇಬೇಡಿ. ಸೊ ನೆಕ್ಸ್ಟ್ ಫಿಶ್ನ ಅವಾಯ್ಡ್ ಮಾಡಿ. ಏಕೆಂದರೆ ಇದರಲ್ಲಿ ಮೀಥೇಲ್ ಅಂಶ ಇರೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ, ಜಾಸ್ತಿ ಬೇಡ ಅಂತ. ಯಾವುದೇ ಆದರೂ ಜಾಸ್ತಿ ಬೇಡ. ಇವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಚಿಕನ್ನ ಅವಾಯ್ಡ್ ಮಾಡಿ. ಯಾಕೆಂದರೆ ಫಸ್ಟ್ 3 ಮಂತ್ಸ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಹೀಟ್ ಆಗಿರೋ ಪದಾರ್ಥ ಏನು ತಿನ್ನೋಕ್ಕೆ ಹೋಗಬೇಡಿ. ಹೊಟ್ಟೆಲಿ ಬೆಳೀತಿರೋ ಮಗುಗೆ ವೈಟಮಿನ್ ಎ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಫ್ರೆಶ್ ಆಗಿರೋ ತರಕಾರಿ, ಸೊಪ್ಪು, ಹಣ್ಣುಗಳನ್ನ ತುಂಬ ಚೆನ್ನಾಗಿ ತಿಂತ ಹೋದರೆ ಮಗುವಿಗೆ ವೈಟಮಿನ್ ಎ ಚೆನ್ನಾಗಿ ಸಿಗುತ್ತೆ. ಹಾಗೆ ಮಗುವಿನ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೊಟ್ಟೆ ಮತ್ತು ಕೇಸರಿ ಹಾಲನ್ನ ಕುಡಿತಾ ಬನ್ನಿ. ಇಟ್ಸ್ ವೆರಿ ಹೆಲ್ಪ್ಫುಲ್. ಯಾಕೆಂದರೆ ಕೇಸರಿ ಹಾಲು ನಮಗೂ ತುಂಬ ಒಳ್ಳೆಯದು. ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿದ್ದೆ ಎಲ್ಲ ಕಡಿಮೆ ಆಗೋದ್ರಿಂದ, ವೈಜ್ಞಾನಿಕ ಕಾರಣ ನೋಡೋಕೆ ಹೋದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿದ್ದೆ ಅಂತೂ ಬರೋದೇ ಇಲ್ಲ. ಸೊ ಹಾಗಾಗಿ ಕೇಸರಿ ಹಾಲು ನಮಗೆ ನಿದ್ದೆ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಮೂಡ್ ಸ್ವಿಂಗ್ಸ್ನ ಕಡಿಮೆ ಮಾಡುತ್ತೆ. ಆ ಥರ ಕೇಸರಿ ಹಾಲು ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಕೆಲವೊಬ್ರು ಕೇಳ್ತಾರೆ, ಫಸ್ಟ್ 3 ಮಂತ್ಸ್ ಕಾಫಿ ಕುಡಿಬೋದಾ, ಟೀ ಕುಡಿಬೋದಾ ಅಂತೆಲ್ಲ. ಸೊ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಇದು ಮಗುವಿನ ಹಾರ್ಟ್ ಬೀಟ್ ಜಾಸ್ತಿ ಮಾಡ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ, ಜಾಸ್ತಿ ಬೇಡ. ಮೊಟ್ಟೆನ ಡೈಲಿ ತಗೊಳ್ಳಿ. ಒಂದು 15 ನಿಮಿಷ ಬೇಯಿಸಿರೋ ಅಂಥದ್ದು ಬಾಯ್ಲ್ ಆಗಿರೋ ಮೊಟ್ಟೆನ ತಿನ್ಬೋದು. ಆಪಲ್ ಥರ ಎಲ್ಲ ಮಾಡಿಕೊಂಡು ತಿನ್ನೋಕ್ಕೆ ಹೋಗಬೇಡಿ. ಯಾಕೆಂದರೆ ಸಾಲ್ಮೊನೆಲ್ಲ ಅಂತ ಒಂದು ಬ್ಯಾಕ್ಟೀರಿಯಾ ನಿಮ್ಮ ಊಟನ ವಿಷ ಮಾಡ್ಬೋದು. ಅಂದರೆ ಇದು ತುಂಬ ಹಾರ್ಮ್ಫುಲ್. ಆ್ಯಂಡ್ ಅರ್ಧ ಬೆಂದಿರೋ ಮಾಂಸನೂ ತಿನ್ನೋಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ಡೇಂಜರಸ್. ರಾ ಪಪಾಯ ಆ್ಯಂಡ್ ರಾ ಪೈನಾಪಲ್ ಇದನ್ನು ತಿನ್ನೋಕ್ಕೆ ಹೋಗಬೇಡಿ. ಇದು ಕಾಮನ್ ಎಲ್ರಿಗೂ ಗೊತ್ತೇ ಇರುತ್ತೆ. ಎಲೆಕೋಸನ್ನ ಫುಲ್ ಸ್ಟಾಪ್ ಮಾಡಿಬಿಡಿ. ಅಂದರೆ ಮಗು ಆಗೋವರೆಗೂ ಬೇಡ. ಯಾಕೆಂದರೆ ಇದು ಮಗುವಿನ ಡೆವಲಪ್ಮೆಂಟ್ಗೆ ತುಂಬ ಅಡ್ಡ ಪರಿಣಾಮ ಬೀಳ್ಬೋದು. ಸೊ ಬೆಳವಣಿಗೆ ಕುಂಠಿತ ಆಗ್ಬೋದು, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಾಗಾಗಿ ಎಲೆಕೋಸನ್ನು ಫುಲ್ ಸ್ಟಾಪ್ ಮಾಡಿ. ಈ ಥರ ಬಿಟ್ಬಿಟ್ಟು ಇನ್ನೆಲ್ಲನೂ ತಗೋಬೋದು. ಆ್ಯಂಡ್ ಐ ಥಿಂಕ್ ದಿಸ್ ವಿಡಿಯೋ ಹೆಲ್ಪ್ಸ್ ಟು ಯು, ಅಂದರೆ ಪ್ರೆಗ್ನೆನ್ಸಿ ವುಮೆನ್ಗೆ. ಸೊ ಇದೇನಾದರೂ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.